ರಾಜ್ಯಾದ್ಯಂತ ಎಲ್ಲೆಡೆಯೂ 70ನೇ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಇತ್ತ ಮುದ್ದೇಬಿಹಾಳದಲ್ಲಿಯೂ 70ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಮುಗಿಲು ಮುಟ್ಟಿತು. ತಾಲೂಕು ಆಡಳಿತ ವತಿಯಿಂದ ತಹಶೀಲ್ದಾರ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕೀರ್ತಿ ಚಾಲಕ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸಿ.ಎಸ್. ನಾಡಗೌಡ ಅವರು, ಭವ್ಯ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿನ ಶ್ರೀಮಂತಿಕೆಯನ್ನು ನಾವು ಹಾಡಿ ಹೊಗಳುತ್ತೇವೆ. ಇಡೀ ದೇಶದಲ್ಲೇ ಸಂಸ್ಕಾರ ಭರಿತ ರಾಜ್ಯ ಎಂದರೆ ಅದು ಕರ್ನಾಟಕ ಎಂದು ಹಾಡಿ ಹೊಗಳಿದರು. ನಾನು ಅಭಿನಂದಿಸ್ತೇನೆ ಸಂಘಟನೆಗಳನ್ನು. ಇನ್ನು ತಹಶೀಲ್ದಾರ್ ಕೀರ್ತಿ ಚಾಲಕ್ ಅವರು ಮಾತನಾಡಿ, ಕನ್ನಡ ರಾಜ್ಯೋತ್ಸವವನ್ನು ಕನ್ನಡ ಮನಸ್ಸುಗಳಲ್ಲೂ ಸೇರಿ ವಿಜೃಂಭಣೆಯಿಂದ ರಾಜ್ಯಾದ್ಯಂತ ಆಚರಿಸುತ್ತಾರೆ. ಇದೊಂದು ಕನ್ನಡ ಅಭಿಮಾನಿಗಳಿಗೆ ಸಂತೋಷ ಸಂಭ್ರಮದ ದಿನ. ಕರ್ನಾಟಕ ಶ್ರೀಗಂಧದ ನಾಡು, ಕವಿ ಕೋಗಿಲೆಗಳ ಪುಣ್ಯಧಾಮ. ಇಲ್ಲಿ ನೆಲೆಸಿದವರು ನಾವು ಪುಣ್ಯವಂತರು ಎಂದರು. ಈ ಸಂಭ್ರಮದ ದಿನಗಳಲ್ಲಿ ನಾವು ಅಂತಂದ್ರೆ ಈ ಕರ್ನಾಟಕದ ಏಕೀಕರಣಕ್ಕಾಗಿ ದುಡಿದಂತಹ ಮಹನೀಯರನ್ನೆಲ್ಲ ನಾವು ಇಂದಿನ ಸಂದರ್ಭದಲ್ಲಿ ನಾವು ನೆನೆಯಲೇಬೇಕಾಗುತ್ತೆ. ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಕರ್ನಾಟಕದ ಏಕೀಕರಣಕ್ಕ ಚಳುವಳಿಗಾಗಿ ದುಡಿಯದಂತಹ ಮಹಾನ್ ಪುರುಷರಾದ ಆಲೂರು ವೆಂಕಟರಾಮರು 1905ರಲ್ಲಿ ತಮ್ಮ ಒಂದು ಚಳುವಳಿಯನ್ನು ಪ್ರಾರಂಭಿಸಿದರು. ತದನಂತರ ಮಹಾನ್ ಪುರುಷರು ಸುಮಾರು ಜನಗಳಲ್ಲಿ ಕವಿ ಸಾಹಿತಿಗಳು ಕನ್ನಡದ ಒಂದು ಕನ್ನಡಕ್ಕೆ ಹೋರಾಡು ಕನ್ನಡವ ಕಂದ ಅನ್ನೋದರ ಮೂಲಕ ಇನ್ನಷ್ಟು ಸಾಹಿತಿ ಕವಿತೆಗಳನ್ನು ಕುವೆಂಪುವರಾಗಲಿ ರಾ ಬೇಂದ್ರೆಯವರಾಗಲಿ ನಮ್ಮ ಕನ್ನಡವನ್ನು ಎತ್ತಿಡಿದರು. ಅಕ್ಷರ ದಾಸೋಹ ನಿರ್ದೇಶಕ ಎಂ.ಎಂ. ಬೆಳಗಲ್ ಉಪನ್ಯಾಸ ನೀಡಿ, ನಮ್ಮ ಪೂರ್ವಜರು ಕನ್ನಡದ ಬಗ್ಗೆ ಶ್ರಮಿಸಿದರೆ ಇವತ್ತು ಕರ್ನಾಟಕ ಏಕೀಕರಣಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಕನ್ನಡ ನಾಡಿನ ಪ್ರಮುಖರ ಶ್ರಮದಿಂದ 1956 ನವೆಂಬರ್ 1ರಂದು ನಮ್ಮ ಕರ್ನಾಟಕ ರಾಜ್ಯ ಉದಯವಾಯಿತು ಎಂದರು. ಅದರ ಮುಖಾಂತರ ಕರ್ನಾಟಕ ಏಕೀಕರಣಕ್ಕೆ ನಾಂದಿ ಆಗ್ತದೆ. ಅಲ್ಲಿ ವಾಗ್ಭೂಷಣ ಅಂತಕ್ಕಂತಹ ಒಂದು ಪತ್ರಿಕೆಯನ್ನು ಹೊರತಂದಿರ್ತಕ್ಕಂತಹ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಆ ಪತ್ರಿಕೆಯ ಮುಖಾಂತರ ನಾವೆಲ್ಲರೂ ಕೂಡ ಕನ್ನಡಿಗರು ಒಂದಾಗಬೇಕು, ನಾವೆಲ್ಲರೂ ಒಂದು, ನಮ್ಮದು ಕನ್ನಡ ಕುಲ ಅಂತಕ್ಕಂತಹ ಮಹದಾಶೆಯೊಂದಿಗೆ ಆ ವಾಗ್ಭೂಷಣ ಪತ್ರಿಕೆಯಲ್ಲಿ ಕನ್ನಡಿಗರ ಏಕೀಕರಣಕ್ಕೆ ಪ್ರಥಮ ನಾಂದಿಯನ್ನ ಹಾಕ್ತಾರೆ. ಈ ಸಂದರ್ಭದಲ್ಲಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಕಲ ಭಾಜಾ ಭಜಂತ್ರಿ ಸಮೇತ 10 ಟ್ರ್ಯಾಕ್ಟರ್ ವಾಹನಗಳಲ್ಲಿ ವೇಷಭೂಷಣ ಹಾಕಿದ ಶಾಲಾ ವಿದ್ಯಾರ್ಥಿಗಳು ಮತ್ತು ಪಥಸಂಚಲನದಲ್ಲಿ ಭಾಗಿಯಾಗಿದ್ದರು. ಸಾರಿಗೆ ಇಲಾಖೆಯಿಂದ ಬಸ್ಸಿಗೆ ವಿಶೇಷ ಅಲಂಕಾರ ಮಾಡಿದ್ದು ಮೆರುಗು ತಂದಿತ್ತು. ಈ ವೇಳೆ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು. ಚಿನ್ಮಯ ಜೆಸಿ ಕಾಲೇಜ್ ಪ್ರಥಮ, ಎಸ್ಎನ್ಡಿ ಪಬ್ಲಿಕ್ ಶಾಲೆ ಹುಲ್ಲೂರು ದ್ವಿತೀಯ, ಸರ್ಕಾರಿ ಗಂಡು ಮಕ್ಕಳ ಶಾಲೆ ತೃತೀಯ ಬಹುಮಾನ ಪಡೆದುಕೊಂಡರು. ಈ ವೇಳೆ ತಹಶೀಲ್ದಾರ್ ಕೀರ್ತಿ ಚಾಲಕ್, ಪುರಸಭಾ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ, ಉಪಾಧ್ಯಕ್ಷೆ ಪ್ರೀತಿ ದೇಗಿನಾಳ್, ಕಸಾಪ್ ಅಧ್ಯಕ್ಷ ಕಾಮರಾಜ್ ಬಿರಾದಾರ್, ಎಂ.ಎಂ. ಬೆಳಗಲ್, ಸಿಪಿಐ ಮೊಹಮ್ಮದ್ ಫೈಸುದ್ದೀನ್, ಪಿಎಸ್ಐ ಸಂಜಯ್ ತಿಪ್ಪಾರೆಡ್ಡಿ, ಮುಖ್ಯಾಧಿಕಾರಿ ಮಲ್ಲನಗೌಡ ಬಿರಾದಾರ್, ಗುರು ತಾರ್ನಾಳ್, ಅರವಿಂದ್ ಹೂಗಾರ್, ಬಿಎಚ್ ಮುದ್ದೂರ್, ಮಂಜುನಾಥ್ ಕೊಪ್, ಪುಂಡ್ಲಿಕ್ ಮುರಾಳ್, ಕೂಬಾ ಸಿಂಗ್ ಜಾಧವ್ ಸೇರಿದಂತೆ ಪುರಸಭಾ ಸದಸ್ಯರು, ಶಾಲಾ ಶಿಕ್ಷಕ ಶಿಕ್ಷಕಿಯರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.